ಓಂ ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ನಮೋ ನಮೋ ವಿಘ್ನರಾಜ. ಓಂ ನಮೋ 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 ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಕಾವ ಶಿವ ಶಂಭು ಪುತ್ರನೇ ಕಾವ. ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಕಾವ ಶಿವ ಶಂಭು ಪುತ್ರನೇ ಕಾವ. ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ. ನಮೋ ನಮೋ ವಿಘ್ನರಾಜ. ಓಂ ನಮೋ 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 ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಓಂ ನಮೋ ನಮೋ ವಿಘ್ನರಾಜ. ಜೈ ಕಲಾ ಸಂಘಕ್ಕೆ ಜೈ. ಒಗ್ಗಟ್ಟಿರಲಿ. ಏನಿದು ಮುರಳಿಯ ಗಾನ, ಏನಿದು ಮುರಳಿಯ ಗಾನ,
विहारी शौरी रुक्मिणी हृदय विहारी शौरी मोहन मुरलिय गानवारिणि मोहन मुरलिय गानवारिणि स्वागत स्वामिनी रुक्मिणी पायन्न मनदिनि मोहन मुरलिय गानवारिणि स्वामिनी रुक्मिणी पायन्न मनदिनि मोहन मुरलिय गानवारिणि मृदु मधुराधर सुमधुर भाषिणी मृदु मधुराधर सुमधुर भाषिणी माधव हृदय मदानुधरूपिणी माधव हृदय मदानुधरूपिणी स्वामिनी रुक्मिणी रुक्मिणी हृदय निवास निरंतर अनुदिन अनुचन
ಪ್ರೇಮ ಪರಾಗ ಶುಭ ಚರಣಾಲೇಖ ಪ್ರಣಯಾನಂದದಿ ಪಂಚಮ ವೇದ ಪ್ರೇಮ ಪರಾಗ ಶುಭ ಶರಣಾಲೇಖ ಪ್ರಣಯಾನಂದದಿ ಪಂಚಮ ವೇದ ನವ ಸಿರಿ ಸುರಚಿತ ನವರಾಗಲೀಲಾ ನವ ಸಿರಿ ಸುರಚಿತ ನವರಾಗಲೀಲಾ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಪಾಮಿನಿ ರುಕ್ಮಿಣಿ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವು ನಡೆಯಿತು. ರುಕ್ಮಿಣಿ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠರು ತನ್ನ ಕುಲಪುರೋಹಿತರಾದ ದೌಮ್ಯನನ್ನು ಸಂಧಿಗಾಗಿ ಕಳಿಸಿದಂತೆ. ಆ ದುರ್ಯೋಧನು ಸಂಧಿಗೆ ಸಮರ್ಥಿಸಲಿಲ್ಲವಂತೆ ದೇವಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿಳಿಗನಿಂದು ಕಳೆದು ಹೋದು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಸೇನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮ್ಗಿನ್ನು ಸಾಧ್ಯವಿಲ್ಲವೇ ಪ್ರಭು? ರುಕ್ಮಿಣಿ, ಲೋಕಸೇವೆ ಹರಕೆ ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡು ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ದೇವಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಗೆ ಯುದ್ಧದ ಸಮಾಚಾರವನ್ನು ಕೇಳಿದ ಕೂಡಲೇ ವೀರರ ಹೃದಯವು ನರ್ತಿಸಬಹುದ? ಹೇಳು, ಶಿಶುಪಾಲಾದಿ ದಾನವರನ್ನು ಸಂಬಂಧಿಸಿದ ಈ ನಿಮ್ಮ ರಕ್ತದ ಚಕ್ರದ ತೃಷೆ ಪುನಃ ಜಾಗೃತವಾಗಲಿ. ಜಗತ್ತಿನಲ್ಲಿ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರೋರು ಅದರ ತೀಕ್ಷ್ಣದಾರಿಗೆ ಹಾವತಿಯಾಗಲಿ. ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಯುಧನೂ ನಿರಸ್ತನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆ. ಸ್ವಾಮಿ, ಈ ಶೇನಗಾರದ ವಸ್ತಿನ ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ವಾಸುದೇವ, ರುಕ್ಮಿಣಿ, ನಿಮ್ಮ ರಾಜನೀತಿ ಕೌಶಲ್ಯನು ನಾನೀಗ ತಿಳಿದೆನು. ಇದು ಪರ್ಯಾಸವಲ್ಲವೇ ತಾನೆ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನಿಂದ ಪರಿವೇಶಿತನಾದ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗ ನೋಡಿರುವುದು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲ ಮಾತ್ರದಿಂದ ಸದೆಬಡೆದ ಅವನ ಪ್ರಚಂಡ ಹಟ್ಟ ಆಸದಿಂದ ಜಗತ್ತಿನ ಹೃದಯವಿನ್ನೂ ಕಂಬಿಸುತ್ತಿದೆ. ರುಕ್ಮಿಣಿ, ಈ ಬಾರಿ ಯುದ್ಧವು ಪ್ರಾರಂಭವಾದಾಗ ಈ ಎರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವುದು. ನಾನು ನಿರಾಯುಧನೂ ನಿರಸ್ತನು. ಆದರೆ ಕುರುಕ್ಷೇತ್ರ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗ ದಾಳಗಳಂತೆ ದರ್ಪಾಂಧ್ರ ಕ್ಷತ್ರಿಯ ವೀರರನ್ನ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರ ಸಂಗ್ರಮವೇ ಪೌರುಷದ ಪರಮಾವಧಿ ಎಂದು ತಿಳಿದಿರುವುದು. ನಾನು ಆ ಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರದಿಂದ ಪರಾಭವಿಸಿ ವಿಜಯದ ಭದ್ರಪೀಠ ಏರಬಲ್ಲೆ ಎಂಬುದನ್ನು ಈ ಜಗತ್ತಿಗೆ ತೋರಿಸುವುದು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವುದು. ಕುರುಕ್ಷೇತ್ರ ರಕ್ತ ಮಹಾಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆ. ಸಮರವೋ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಸಮರವ
ಧರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆ ಇದೇನಿದು. ಪರಮಾತ್ಮ ಧರೆಯ ದುರಿತವನ್ನು ಪರಿಹರಿಪ ಪರಮಾತ್ಮನ ಲೀಲೆ ಇದೇನಿದು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಾಗಿ. ಪರಮಾತ್ಮ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನೀನಾಗಿ ನರ ಕಾಯ್ದು ಕೊರೆವೆ ಜನರ ಏಕಿ ಸಮರವೋ ಏಕಿ ಸಮರವೋ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಸಮರವೋ ಏಕಿ ಸಮರವೋ. ಏಕಿ ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿದೆ ನಾಂತ್ರಿಗೆ. ಧರೆಯ ದುರಿತವನ್ನು ಪರಿಹರಿಸಲು ಲೋಕದಿ ಜನಿಸಿದೆ ನಾಂತ್ರಿಗೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಕೊರೆವ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳ ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಪರಮಾತ್ಮ? ರುಕ್ಮಿಣಿ, ಸ್ವಾಮಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಆಹಾ ಭರತ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸಲು ನನ್ನ ಜೀವನದ ಏಕಮಾತ್ರ ಜಯ ಹಾ ನಿರಂತರದ ಪರಿಶ್ರಮದ ಸವಿಗನಸು. ರುಕ್ಮಿಣಿ, ಸ್ವಾಮಿ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದು ಹಿಂಸಪ್ರಿಯರಾದ ಅಸಂಖ್ಯಾತರ ದಾನವರನ್ನು ಅದಕ್ಕಾಗಿಯೇ ಸಂವದಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಹೀಗೆ ತಿಳಿದೆನು. ರುಕ್ಮಿಣಿ, ಸ್ವಾಮಿ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಪಡಿಸಿದೆ. ಅಂಬುದಿ ನಿಧಿಯು ಉದಯಿಸಿದೆವು ಸಂಭ್ರಮಗೊಳಿಸಿದ ಅಧಿದೇವತೆಯ ಅಂಬುದಿ ನಿಧಿಯು ಉದಯಿಸಿದೆವು ಸಂಭ್ರಮಗೊಳಿಸಿದ ಅಧಿದೇವತೆಯ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಓದದಿ ಸೆಳೆದ ಸದಮಲ ಶ್ರೀ ಓದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿಯು
ಮಾಡಿದರೆನ್ನ ಕುಡಿ ನೋಟದೆ ಕಡಲ ಮಡಿಲಿ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದರೆನ್ನ ಕುಡಿ ನೋಟದೆ ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗದೆ ನಾಡಿ ಮಿಡಿಸಿ ಎನ್ನ ಹೃದಯ ಪಲ್ಲಂಗದೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಡಿಲಿ ಆವ ದೇವಿಯು ನಿನ್ನ ಭಾವ ರೂಪಿಸಿದಾಕೆ ನವಗುಣ ಅತಿಶಯ ಮಾರ್ಗವಿ ಆವ ದೇವಿಯು ನಿನ್ನ ಭಾವ ರೂಪಿಸಿದಾಕೆ ನವಗುಣ ಅತಿಶಯ ಮಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತ ಕುಂಚಕೇತನಿತ್ತ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತ ಕುಂಚಕೇತನಿತ್ತ ಬಳುವಳಿ ಚೆಲು ಸುರಭಿ ಸುಭದಯದಿ ಸಿರಿದೇವಿಯನ್ನು ಒಲಿಸಿದೆ ನಾ ಸುರಭಿ ಸುಭದಯದಿ ಸಿರಿದೇವಿಯನ್ನು ಒಲಿಸಿದೆ ನಾ ಬಂದೆಂದ ಬಂದಿಯೋಳಾನಂದ ಪಡಿಸು ಬಂದೆಂದ ಬಂದಿಯೋಳಾನಂದ ಪಡಿಸು ಅಂಬುದಿ ನಿಧಿಯು ಉದಯಿಸಿದೆವು ಸಂಭ್ರಮಗೊಳಿಸಿದ ಹರಿದೇವತೆ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಓದದಿ ಸೆಳೆದ ಸದಮಲ ಶ್ರೀ ಓದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನೀನಿಯು ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ ಆವ ದೇವನು ನಿಮ್ಮ ಭಾವ ನಿರ್ಮಿಸಿದಾತ ನವಗುಣಶೀಲ ಜನಾರ್ದನ ಗೌರಿ ಮನೋಹರನೋ ಗೀರ್ವಾಣಿಯ ಪ್ರತಿಬ್ರಹ್ಮನೋ ಗೌರಿ ಮನೋಹರನೋ ಗೀರ್ವಾಣಿಯ ಪ್ರತಿಬ್ರಹ್ಮನು ನಿಮ್ಮ ರೂಪ ರಚನೆಗೈದ ಕುಂಚಗೀದಿಂದ ಬಳುವಳಿ ಚೆಲುವ ನಿಮ್ಮ ರೂಪ ರಚನೆಗೈದ ಕುಂಚಗೀದಿಂದ ಬಳುವಳಿ ಚೆಲುವ ಸುರಭಿಷಬೋದೇವಿ ಸಿರಿದೇವನ ವರಿಸಿದಿನ ಸುರಭಿಷಬೋದೇವಿ ಸಿರಿದೇವನ ವರಿಸಿದಿನ ಬಂದೆನ್ನ ಬಂದಿಯೋಳಾನಂದ ಪಡಿಸು ಸ್ವಾಮಿ ಬಂದೆನ್ನ ಬಂದಿಯೋಳಾನಂದ ಪಡಿಸು ಕಡಲ ಮಡಿಲಿ ಮೂಡಿ ಬಂದ ಕ್ಷಣ ಮೋಡಿ ಮಾಡಿದರೆನ್ನ ಕುಡಿ ನೋಟದೆ ನಾಡಿ ಮಿಡಿಸಿಲ್ಲ ಹೃದಯ ಪಲ್ಲಂಗದೆ ಸ್ವಾಮಿ ನಾಡಿ ಮಿಡಿಸಿಲ್ಲ ಹೃದಯ ಪಲ್ಲಂಗದಿ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಪವಡಿಸಲಾಶ್ರಯ ಬೇಡಿದ ಪ್ರಭುವೆ ಕಡಲ ಮಡಿಲಿ ರುಕ್ಮಿಣಿ ಸ್ವಾಮಿ ನೀನಿನ್ನು ಹೊರಡು ಕ್ರೇಸಿ ಕ್ಷಣಕಾಲ ನಿದ್ರಿಸುವೆನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಮರುಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಪರಮಾತ್ಮ. ಕೃಷ್ಣನ ಹೆಸರೇ ಲೋಕಪ್ರಿಯ ಕೃಷ್ಣನ ಹೆಸರೇ ಲೋಕಪ್ರಿಯ ದೇವನ ನೆನೆದರೆ ಇಲ್ಲ ಭಯ ಕೃಷ್ಣನ
ರಾಯರ ರಾಯ ಈ ಮಹಾರಾಯ ಆಡಿದ ನೋಡಿರೆ ಅದ್ಭುತ ಲೀಲೆಯ ಆಡಿದ ನೋಡಿರೆ ಅದ್ಭುತ ಲೀಲೆಯ ಕೃಷ್ಣನ ಹೆಸರೇ ಲೋಕಪ್ರಿಯ ನೆನೆದರೆ ಎಲ್ಲ ಭಯ ಕೃಷ್ಣನ ಹೆಸರೇ ಲೋಕಪ್ರಿಯ ನವರಸ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನವರಸ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ನಾಯಕನೆಂದರೆ ಈತನೇ ಶ್ರೀಹರಿ ನಾಯಕನೆಂದರೆ ಈತನೇ ಶ್ರೀಹರಿ ವಾಮ ರುಕ್ಮಿಣಿ ಹೃದಯದ ವಿಹಾರಿ ವಾಮ ರುಕ್ಮಿಣಿ ಹೃದಯ ವಿಹಾರಿ ಕೃಷ್ಣನ ಹೆಸರೇ ಲೋಕಪ್ರಿಯ ದೇವನ ನೆನೆದರೆ ಎಲ್ಲ ಭಯ ಕೃಷ್ಣನ ಹೆಸರೇ ಲೋಕಪ್ರಿಯ ಸ್ವಾಮಿಯು ನಿದ್ರಿಸುವಂತಿದೆ. ಕ್ಷಣಕಾಲ ನಾನು ವಿಶ್ರಮಿಸಿಕೊಳ್ಳುವೆ. ಕೃಷ್ಣ ಮಾಧವ ವಾಸುದೇವ ಪರಮಾತ್ಮ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನೋ ಕೃಷ್ಣ ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನೋ ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡುಯನ ಭಯವ ಪರಮದಯಾಕರ ಕೊಡುಯನ ಭಯವ ಜೀವವು ನೀನೆಂದು ನಂಬಿಹೇನಯ್ಯ ಜೀವವು ನೀನೆಂದು ನಂಬಿಹೇನಯ್ಯ ಕರುಣಾಳು ತೋರಿ ಕಲಿಸೋ ಹರಿ ಕರುಣಾಳು ತೋರಿ ಕಲಿಸೋ ಹರಿ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಕೃಷ್ಣ ಶ್ರೀಹರಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಾಸುದೇವನ ಕೃಪಾದೃಷ್ಟಿಯು ನಮ್ಮ ಮೇಲೆ ಬಾರಲಿಲ್ಲವಲ್ಲ. ಆದ್ದರಿಂದ ನಾನೀಗಲೇ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನನ್ನು ಕಾಣುವೆನು. ಅರಣ್ಯವಾಸವಾನು ಸಾರಥಿ ಅರಣ್ಯವಾಸವನ್ನ ನಾನು ಸಾರಥಿ ಆನಂದದಿ ನಾವು ಕಳೆದೆವು ದೇವಾ
ಆನಂದದಿ ನಾವು ಕಳೆದೆವು ದೇವ, ಆನಂದದಿ ನಾವು ಕಳೆದೆವು ದೇವ. ಪಾಮರರಾದ ಪಾಂಡವರಿಗೆ ನೀ, ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ವಾಸುದೇವ ಪರಮಾತ್ಮ ಧರ್ಮದಿ ರಾಜ್ಯವ ದೊರಕಿಸೋ ದೇವ. ಕರುಣಾಳು ತೋರಿ ಕಲಿಸೋ ಹರಿಯೇ, ಕರುಣಾಳು ಕೃಪೆ ತೋರಿ ಕಲಿಸೋ ಹರಿಯೇ. ದರುಶನವಾನಿ ಕೋರೆಯ ದೇವ, ದರುಶನವಾನಿ ಕೋರೆಯ ಕೃಷ್ಣ ಶ್ರೀಹರಿ. ಅರ್ಜುನ ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿರೋ ಯುದ್ಧದ ಸುದ್ದಿಯ ಸಿಕ್ಕದರೈ, ಕುರು ಪಾಂಡವರಳು ಸಿದ್ಧತೆಗೊಂಡಿರೋ ಯುದ್ಧದ ಸುದ್ದಿಯ ಸಿಕ್ಕದರೈ. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅದಮ ಭೀಮನಂ ವಧಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು, ಅದಮ ಭೀಮನಂ ಹೊದಿಸಲು ನ ವಿಧ ವಿಧ ಪ್ರಯೋಗವೆಸಗಿದರು. ಸದಿ ಮನವನ್ನು ಹೆದೆಗೆಡದೆ ಮದಕರಿಯಮ್ಮಯ ಕೊಂಪಿಹನು, ಸದಿ ಮನವನ್ನು ಹೆದೆಗೆಡದೆ ಮದಕರಿಯಮ್ಮಯ ಕೊಂಪಿಹನು. ಮಾಧವನ ಬೆಂಬಲದಿ ಮೆರೆಯುವ ಮದೊಂದ ಪಾಂಡವರ ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಅಂತೂ ಪಾಂಡವರೊಡನೆ ಯುದ್ಧವು ಸಂಘಟಿಸಿದಂತೆ ಈ ಚಂದ್ರಕುಲ ಚಕ್ರೇಶ್ವರ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಲಿರುವುದು ಮುಂದಿನ ಮಹಾಯುದ್ಧ. ಪಾಂಡವರು ಆ ಪಾಂಡವರಾದರೂ ಈ ಪೃಥ್ವಿ ನಡೆದು ಅಸಮರ್ಥರು. ಅವರಿಗೆ ಅರ್ಧರಾಜ್ಯ ಕೊಡುವುದಂತೂ ಸಾಧ್ಯವಿಲ್ಲದ ಮಾತು. ಅವರು ನನ್ನಂತಹ ಗಂಡುಗಳೇ ಆಗಿದ್ದಲ್ಲಿ ರಣರಂಗದಲ್ಲಿ ನನ್ನೊಡನೆ ಹೋರಾಡಿ ರಾಜ್ಯಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ, ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ ಛಲ ತೊಟ್ಟು ಮಾಡುವಿನ ಯುದ್ಧ, ಸತ್ತರಿ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಾಗದೆ ಅದಾಗದೆ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದಾಯಿತು. ಎಂದು ಕೃಷ್ಣ ಬಲರಾಮರನ್ನು ಸಂಧಿಸಿ ಯಾದರ ಸೈನ್ಯದ ಸಹಾಯವನ್ನೇ ಪಡೆಯುವೆನು. ಯಾದವರಾಜನ ಸೈನ್ಯವ ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ, ಯಾದವರಾಜನ ಸೈನ್ಯವ ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಬಹುಮಾರಮಣನು ಎಂಬ ಶವಾದ ಓಮ
ಕೌಂಡ ತೋಟಿಗನು ಪಣವ ಕುರುಸಿಂಹಾಸನದಲ್ಲಿ ಕುಳಿತು ತಿರುತವು ಹರ್ಷದಿ ದರ್ಗನಾಳ್ವೆ ಕುರುಸಿಂಹಾಸನದಲ್ಲಿ ಕುಳಿತು ತಿರುತವು ಹರ್ಷದಿ ದರ್ಗನಾಳ್ವೆ ಪರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಪರದಿ ನಾಂ ತೆರಳುವೆ ಪರದಿ ನಾಂ ತೆರಳುವೆ ಬಂದೆ ನಿಂದು ದ್ವಾರಕಾಪುರಕ್ಕೆ ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಹರನ ಅಭಯವ ಪೊಂದುವೆ ತುರದಿ ಕಡಿವೆ ದುರುಳರ ಶಿರವ ಬಂದೆ ನಿಂದು ದ್ವಾರಕಾಪುರಕ್ಕೆ ಏನು ಹೊಂದವು ಮಾಧವನರ ಮನೆ ಎನ್ನ ಮನವದು ಸೂರೆಗೊಳ್ಳುವುದು ಏನು ಹೊಂದವು ಮಾಧವನರ ಮನೆ ಎನ್ನ ಮನವದು ಸೂರೆಗೊಳ್ಳುವುದು ಎತ್ತ ನೋಡಲು ಮುತ್ತಿನ ತೋರಣ ಎತ್ತ ನೋಡಲು ಮುತ್ತಿನ ತೋರಣ ಮನಕಾನಂದವ ಬೀರುತ್ತಲಿರುವುದು ಮಾಧವನರ ಮನೆ ಮನಕಾನಂದವ ಬೀರುತ್ತಲಿರುವುದು ಮಾಧವನರ ಮನೆ ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಹರನ ಅಭಯವ ಪೊಂದುವೆ ದುರದಿ ಕಡಿವೆ ದುರುಳರ ಶಿರವ ಬಂದೆ ನಿಂದು ದ್ವಾರಕಾಪುರಕ್ಕೆ ಪಾಂಡು ತನೆಯರು ದೂರದಿ ಜಯಿಸುತ್ತೆ ಪಾವನಾತ್ಮಕ ಹರಿಯ ಬಯಸುತ್ತ ಪಾಂಡು ತನೆಯರು ದೂರದಿ ಜಯಿಸುತ್ತೆ ಪಾವನಾತ್ಮಕ ಹರಿಯ ಬಯಸುತ್ತ ಪಾಪಿ ಪಾಂಡು ತಲೆಯರ ಶಿರಗಳ ಪಾಪಿ ಪಾಂಡು ತಲೆಯರ ಶಿರಗಳ ದುರಾತ್ಮರನ್ನು ತರೋತ್ತರದು ಒದಿಸುತ್ತ ಬೆಲೆಯುವ ದುರಾತ್ಮರನ್ನು ತರೋತ್ತರದು ಒದಿಸುತ್ತ ಮೆರೆಯುವ ದರೆಯೋಳ್ ಬಂದೆ ನಿಂದು ದ್ವಾರಕಾಪುರಕ್ಕೆ ಮುರಹರನ ಅಭಯವ ಪೊಂದುವೆ ದುರದಿ ಕಡಿವೆ ದುರುಳರ ಶಿರವ ಬಂದೆ ನಿಂದು ದ್ವಾರಕಾಪುರಕ್ಕೆ ಏನಿ ಮಾಧವನ ಭವನ ಏನಿ ಭವನವರೆಯೋ ರಂಜಿಪಸಿರಿಯೋ ನವವಿಧ ರತ್ನದಿ ಕಂಗೊಳಿಸುತ್ತಿರುವುದೇ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೇ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೇ ಶಿಲಕಲಾ ಚಾತುರ್ಯದಿಂಚೋಬಿಪುದು ನಂದಗೋಪನ ಭವನ ಏ ನಂದಗೋಪನ ಭವನ ಎಂದು ಎಲ್ಲಿಯೂ ಕಾಣದಂತ ಚಿತ್ರ ವಿಚಿತ್ರವಾದ ದೃಶ್ಯಗಳನ್ನು ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದಲ್ಲ ಈ ಮಾಧವನ ಭವನ.
ಭಾವಪುರುಷನಾದೆನೋ ಭಾವಪುರುಷನಾದೆನು. ಎತ್ತ ನೋಡಿದೆ ಮುತ್ತು ರತ್ನಗಳಿಟ್ಟು ಕೆತ್ತಲ್ಪಟ್ಟ ಸಾಲುಗಂಬಗಳ ಸೊಬಗು ದೃಷ್ಟಿ ಬೀರಿದೊಡನೆ ನಯನ ಮನೋಹರವಿರುವ ಅದ್ಭುತ ಶಿಲಾ ಕೌಶಲ್ಯ ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವಭಂಗಿ ಮೂಡಿಸುವ ಈ ಅಪ್ಸರಿಯರ ಮಧುರ ಮಿಲನ ಎಂತಹ ಶಿಲ್ಪಿಯ ಕೈಚಾತುರ್ಯವಿದು, ಇದು ಎಂತಹ ಶಿಲ್ಪಿಯ ಕೈಚಾತುರ್ಯವಿದು. ಈ ಶಿಲಾಬಾಲಕರಾದರು ಭಾವಭಂಗಿ ತೋರಿ ಹೋರೆ ನೋಟವು ಬೇರೆ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತಹ ಅರಬೆತ್ತಲನೆ ತೋರುವ ಈ ಮೋಯಂಗನ ಕಡೆಗಣ್ಣಿನ ಕುಡಿ ನೋಟದ ಬಲೆಯಲ್ಲಿ ಇವರನ್ನು ಸಾರಿ ಬಿಗ್ಗಿದ ಬಲೆ. ಸ್ವಾಗತ 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 ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಕುರುನಂದನ. ಕರದೋಳ್ಗದೆಯಂ ಹಿಡಿದಿಹದೀರ ಶರೀರವು ಮದಿಸಿದ ಹುಲಿಯಾಕಾರ. ಕರದೋಳ್ಗದೆಯಂ ಹಿಡಿದಿಹದೀರ ಶರೀರವು ಮದಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ. ಉರಿಮೀಸೆಯ ದೊರೆ ಈ ಸರದಾರ. ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ.
ನಡೆಯುವ ಭಂಗಿಯು ಬಲು ಗಂಭೀರ. ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರು ಸಾರ್ವಭೌಮರಿಗೆ. ಸ್ವಾಗತ ಸ್ವಾಗತ ಗುರು ಸಾರ್ವಭೌಮರಿಗೆ, ಗುರು ಸಾರ್ವಭೌಮರಿಗೆ. ಮಾಯೆ ಮಾಯೆ ಇದೇನಿದು? ನನಗೆ ಮತಿ ಭ್ರಮೆಯೇ? ಎಲ್ಲ ಕನಸು. ಇಲ್ಲ 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 ಇವೆಲ್ಲವೂ ಕೃಷ್ಣನ ಮಾಯಾಜಾಲ. ನವ ಕಂಡ ಭೂಮಂಡಲಾದೀಪ ಮಣಿಮಕುಟ ವಿಕ್ರಮದಿಂದ ಪಾದ ಪ್ರಸ್ತುತನಾಗಿ ಹುರವೀರ ಚಂಡ ನಿರ್ಮೂಲ ಧೋರ್ತಣ್ಣ ಫಲಮಣಿಫನಾಗಿ ದಿಗ್ದಿಗಂತೆ ದಿಗ್ದಿಗಂತೆ ಸಾವಿರಾತ್ಮಕ ಶಾಸ್ತ್ರಭಯಂಕರ ಸಾಮ್ರಾಜ್ಯಾಧಿಪನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನರ ಮನೆಗಿಂತಲೂ ಈ ಮಾಧವನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಯವೇ, ಎಂದಿಗೂ ಸಾಧ್ಯವಿಲ್ಲ. ಇರಲಿ ಇರಲಿ ಇರಲಿ, ಈತನು ತಾನಾಗಿ ಎಚ್ಚರ ಮಾಡುವ. ನಾನು ಇಲ್ಲೇ ಕೆಲಸ ಸಾಧಿಸಿಕೊಳ್ಳ. ನನಗೆ ಮತಿ ಭ್ರಮೆಯೇ? ಇಲ್ಲ ಕನಸೆ? ಇಲ್ಲ 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 ನನಗೆ ಯೋಗ್ಯವಾದ ಪೀಠ ಶಿರೋಪಾಶ. ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ, ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ, ದೀನರ ಸಲಹುವ ದಾನವ ವೈರಿ. ಪರಮಾತ್ಮ ವಾಸುದೇವ, ದೀನರ ಸಲಹುವ ದಾನವ ವೈರಿ. ಜ್ಞಾನವ ಮಾತೆ ಕೃಪೆ ತೋರೋ ಹರಿಯೇ, ಜ್ಞಾನವ ಮಾತೆ ಕೃಪೆ ತೋರೋ ಹರಿಯೇ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ವಾಸುದೇವ, ಕೇಶವನಿಲ್ಲ ನಾಮಾಮೃತವ, ಕೇಶವನಿಲ್ಲ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ.
ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ, ಎಂದಿಗೆ ಕರುಣಿಸಿ ಕಾಯುವೆ ತಂದೆ. ಪರಮಾತ್ಮ ವಾಸುದೇವ, ಎಂದಿಗೆ ಕರುಣಿಸಿ ಕಾಯುವೆ ತಂದೆ, ನಿನ್ನ ಕಾಣಲೆಂದು ಓಡೋಡಿ ಬಂದೆ. ನಿನ್ನ ಕಾಣಲೆಂದು ಓಡೋಡಿ ಬಂದೆ. ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ, ಈ ದೀನನ ಮೊರೆ ಕೇಳಿಸದೆ, ಕೇಳಿಸದೆ, ಕೇಳಿಸದೆ. ಜಗದ್ರಕ್ಷಕನಾದ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತವಾಗಿ ಕಲ್ಪಿಸಿಕೊಂಡಿರುವುದು. ಅನುಗಾಲವು ಆದಿಪುರುಷನ ಸಾನ್ನಿಧ್ಯವನ್ನು ಪಡೆದಿರುವ ಭಕ್ತರಲ್ಲವೇ ಸುಕೃತ ಶಾಲಿಗಳು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ವಿಜಯ ವಿಕ್ರಮಣಿಯಿಂದ ವಿಜೃಂಭಿಸಿ ಮೆರೆಯುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನ. ನೀನು ದ್ವಾರಕೆಗೆ ಹೊರಟೆ ಎಂಬ ವಿಷಯವು ತಿಳಿದ ಬಳಿಕವೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ನಾನೇ ಇಲ್ಲಿಗೆ ಮೊದಲು ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆತೇ ದೊರೆಸಿಯೋದನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಿದರೆ ತಾನೇ ಹಲವು ರಾಜರ ಮಂದಿ ಸಹಾಯವು ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಅರ್ಜುನ, ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರು ನಾನಿನ ಮರೆತಿಲಸಿಯೋದನ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಶಬರಿಗ ಭಯವನ್ನಿಟ್ಟ ಪ್ರಭುವೆಯೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿ ಜಾಗೃತನಾಗಿ, ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆಗೆ ಹೇಳೋ ಪರಮ ಕೃಪಾಳೋ. ಪರಮಾತ್ಮ ವಾಸುದೇವ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ, ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಹಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಪರಮಾತ್ಮ ವಾಸುದೇವ, ಯುಗ ಯುಗದ ಪರ್ಯಂತ್ಯವು ನೀನೆ, ನಗು ನಗುತ್ತಲಿ ಈ ಜಗವ ಬೆಳಗಿದೆ.
ಯುಗದ ಪರ್ಯಂತ್ಯವು ನೀನೆ ನಗು ನಗುತ್ತಲಿ ಈ ಜಗವ ಬೆಳಗಿದೆ ಭುಗುಮುನಿ ದರ್ಪದ ಅಕ್ಷಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಭೃಗುಮುನಿ ದರ್ಪದ ಭಕ್ತಿಯ ನಳಿಸಿ ಮೋಕ್ಷವ ನೀಡಿದ ತಂದೆ ಓದಿಂದು ಶಯನ ಸುಂದರ ವದನ ಓದಿಂದು ಶಯನ ಸುಂದರ ವದನ ಈಗಿಸು ಲೋಕದ ಭವ ಬಂಧನ ಈಗಿಸು ಲೋಕದ ಭವ ಬಂಧನ ಪರಮಾತ್ಮ ವಾಸುದೇವ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಲ್ಲಿ ನೀನೆ ಶರಣ್ಯ ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದಲ್ಲಿ ನೀನೆ ಶರಣ್ಯ ಅಂದು ಸಭೆಗಳಿಗೆ ದ್ರೌಪದಿಯು ಹವಮಾನವ ಸಂಸದೆ ಮೊರೆ ಇಡಲು ಪರಮಾತ್ಮ ವಾಸುದೇವ ಅಂದು ಸಭೆಯೊಳಗೆ ದ್ರೌಪದಿಯು ಹವಮಾನವ ಸಹಿಸದೆ ಮೊರೆ ಇಡಲು ತ್ವರಿತದಿ ಬಂದು ಕಾಯ್ದ ನೀನಂದು ಹಿಂದೂ ಮೌನವೇ ಜನಾರ್ದನ ತ್ವರಿತದಿ ಬಂದು ಕಾಯ್ದ ನೀನಂದು ಹಿಂದೂ ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ಈಗಿಸು ಲೋಕದ ಭವ ಬಂಧನ ಈಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಏಳು ಚಕ್ರಪಾಣಿ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಹಡಗಿದೆ ಯಾರು? ಪಾರ್ಥ. ಪರಮಾತ್ಮ ಯಾವಾಗ ಬಂದೆ? ಎಲ್ಲರೂ ಕುಶಲವೇ? ಛೇ ಛೇ, ಈ ಚರಣದಡೆ ಹೇತಕ್ಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳು ಇರಲಿಲ್ಲವೇ? ವಾಸುದೇವ, ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ. ಯಾರು? ಗುರುಚಕ್ರೇಶ್ವರ. ಓ ಭಾವ ಕೌರವೇಶ್ವರ, ಯಾವಾಗ ಬಂದಿರಿ? ಎಲ್ಲರೂ ಕುಶಲವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಗೊಳಿಸಬಹುದಾಗಿತ್ತಲ್ಲ. ಚಕ್ರವರ್ತಿಗಳಾದ ನೀವುಗಳು ನನ್ನ ಸಮಯವನ್ನು ನಿರೀಕ್ಷಿಸಿದಂತಾಯಿತಲ್ಲ ಭಾವ. ಬಾವ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದೆ ಇದ್ದು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನ ಬಂದು ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಆಹಾ, ಹಾಗೇನಿಲ್ಲ ಭಾವ. ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಹೇತಕ್ಕಾಗಿ ಬಂದಿರುವಿರಿ, ಅದು ಹಾಗೆ ಇರಲಿ ಭಾವ. ಕೃಷ್ಣ, ಬೋರ್ಗರ್ವ ಕಾಳ್ಗಿಚ್ಚಿನಂತೆ ಪಾಂಡವರಿಗೂ ನಮಗೂ ಭೀಕರ ಸಂಗ್ರಾಮ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಾನು ಇಲ್ಲಿಗೆ ಬರಬೇಕಾಯಿತು. ಏನು ಭಾವ, ಯುದ್ಧವೇ? ಭಾವ ಬೇಡ ಭಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ
ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ನಿರಾಸೆ ಭಾವ ಅರ್ಜುನ ಭರತ ಕಂದ ಪ್ರಳಯದಿಂದ ಲಾಭವ್ಯಾರಿ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸಾಗಸ ಅನುಚಿತ ಭರತ ಕಂದ ಪ್ರಳಯದಿಂದ ಲಾಭವ್ಯಾರಿ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸಾಗಸ ಅನುಚಿತ ಭರತ ಕಂದ ಲಾಭವ್ಯಾರಿಗೋ ಸದೆಯರುತ್ತದೆ ಕ್ರೋಧಗೆ ಸಾಗಿ ಭರತ ಭೂಮಿ ಹಾಳ ಬಯ ಸದೆಯರುತ್ತದೆ ಕ್ರೋಧಗೆ ಸಾಗಿ ಭರತ ಭೂಮಿ ಹಾಳ ಬಯ ಒಂದು ಫಲಘರ ಒಂದು ಫಲಘರಾಟದಿಂದ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂದ ಪ್ರಳಯ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸಾಗಸ ಅನುಚಿತ ಭರತ ಕಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭಾವ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ ಭಾವ ನನ್ನ ಮಾತನ್ನು ಕೇಳಿ ಕೃಷ್ಣ ಭಾವ ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮವು ನಮಗೂ ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸಿ. ಕೇಳಿದೆ ಅರ್ಜುನ, ಪರಮಾತ್ಮ ನಿಮ್ಮಣ್ಣನ ಆಡುತ್ತಿರುವ ಮಾತುಗಳು ನೀನು ಸಹ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದಲ್ಲ. ಹೌದು ಜನಾರ್ದನ, ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದ್ದರಿಂದ ತಾವು ನನಗೆ ಸಹಾಯ ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು, ಮೇಲಾಗಿ ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ಬಂದ ನನ್ನ ಪಕ್ಷವನ್ನೇ ವಹಿಸಿದ್ದೆಯಾದರೆ ನಿನ್ನ ಧರ್ಮವನ್ನು ನೀನು ಪಾಲಿಸಿದಂತಾಗುವುದು. ಕೃಷ್ಣ, ನಿಧಾನವಾಗಿ ಆಲೋಚಿಸು. ಭಾವ, ನೀವು ಮೊದಲು ಇಲ್ಲಿಗೆ ಬಂದ ಎಂಬ ವಿಚಾರದಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆ ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿನ್ನ ಚಿಕ್ಕವನು ಆಗಿರಬಹುದು. ಆತನಿಗೆ ಮೊದಲು ಕೇಳಿ ಪಡೆಯುವ ಅಧಿಕಾರವು ಆತನಿಗಿರುವುದು. ಈಗ ಕೇಳಿ, ನಿಮ್ಮ ಈರ್ವರಿಗೂ ಸಹಾಯವನ್ನು ಮಾಡುವನು. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷೋಣಿ ಯಾದವ ಸೈನ್ಯವೇ ಒಂದು ಕಡೆ, ಯುದ್ಧ ವಿಮುಖನು, ನಿರಾಯುಧನು, ನಿರಸ್ತನಾದ ನಾನೇ ಒಂದು ಕಡೆ. ಅರ್ಜುನ, ಪರಮಾತ್ಮ, ಈ ಎರಡರಲ್ಲಿ ನೀನು ಯಾರನ್ನು ಅಪೇಕ್ಷಿಸಿ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು.
ನಿರ್ದಯುಮುಖನು ನಿರಾಯುಧನು, ಈತನಿಂದಾಗುವ ಪ್ರಯೋಜನ ತಾನೇ ಏನು? ಆ ಕೃಷ್ಣ, ನೀನು ನಿರಾಯುಧನೋ? ಹೌದು. ನೀನು ನಿರಸ್ತನೋ? ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೋ? ಇಲ್ಲ ಭಾವ. ಹಾಗಾದರೆ ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರು ಬಲರಾಮರ ಸಹಿತ ಆ ನಿನ್ನ 11 ಅಕ್ಷಣಿ ಸೇನೆವೇ ನಮ್ಮ ಪಕ್ಷವನ್ನು ಸೇರಲಿ. ಭಲೆ, ನಿನ್ನ ಶೌರ್ಯಕ್ಕೆ ತಕ್ಕಂತೆ ಸಾಹಸವನ್ನು ಪಡೆದೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕೃಷ್ಣ, ಭಾವ, ನಾನಿನ್ನು ಹೋಗಿ ಬರದೆ? ನಡೆ ಭಾವ. ಬಳಿರೇ ಏನಿದು ಕಂತಂದೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಂತಂದೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ. ಶತ್ರುದಾಹದ ಪ್ರಚಂಡ ರಕ್ತ ಕೋಡಿಯ ಬರಿಸಿ ತಿರುಪತಿ ಋತು ತಾಂಡವ ಪ್ರಳಯ ನೃತ್ಯ ಸಿಂಹನಾದ. ಧರಣಿ ಸಾಹದ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕವ ಸಹಿಸಲಾರ. ರಣದೋಳ್ ಆಯುಧವಂ ಧರಿಸದಿರೇ. ರಣದೋಳ್ ಆಯುಧವಂ ಧರಿಸದಿರೇ. ಪಾಂಡವರನದೆಂತು ಪಾಲಿಪೆಯೋ. ಓಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಭಾವ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಆದರಲ್ಲೂ ಈ ಅರ್ಜುನನು ನಿನ್ನ ಪ್ರಾಣ ಸಖ. ಹೀಗಿರುವಲ್ಲಿ ನಾವು ನಿಮ್ಮಲ್ಲಿ ಬೆರೆಯಲು ಬಂದರೆ ಅದು ಸಾಧ್ಯವೇ? ಅದು ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಆದರೆ ಒಂದು ವಿಚಾರ, ಹಿಂದಿಗೆ ನಾವೇ ಬೇರೆ, ನೀವೇ ಬೇರೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸುವನು. ನಡೆ ಭಾವ. ಕೃಷ್ಣ, ಭಾವ, ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ. ಬರುತ್ತೇನೆ ನಡೆ ಭಾವ. ಅರ್ಜುನ, ಬರುತ್ತೇನೆ.